ನೋಡಿ ಕುಂಬಳಕಾಯಿ ತೇಟ್ಲೆ ಹುಳಿ ರೆಡಿಯಾಗಿದೆ. ಹೇಗೆ ಬಂದಿದೆ ನೋಡಿ, ಒಳ್ಳೆ ಕಲರ್ಫುಲ್ ಆಗಿ ಚಂದ ಕಾಣ್ತಾ ಉಂಟು. ನಮ್ಮ ಮನೆಯಲ್ಲಿ ಆದ ಬೂದು ಕುಂಬಳಕಾಯಿ ನೋಡಿ ಸಣ್ಣದಾಗಿದೆ. ಆದರೆ ನಮ್ಮ ಮನೆಯಲ್ಲಿ ಏನು ತರಕಾರಿ ಹಾಕಿದ್ರೆ ಕೂಡ ಅದು ತರಕಾರಿ ಆಗೋದು ಭಾರಿ ಕಡಿಮೆ. ಅಂದರೆ ಇಲ್ಲಿ ಮಂಗಗಳ ಕಾಟ ಜಾಸ್ತಿ. ಹಾಗೆ ಒಂದು ಈ ತರಕಾರಿ ಹಾಕಿದ ಕೂಡ ಹೂ ಬಿಡ್ಲಿಕ್ಕಿಲ್ಲ, ಹೂವನ್ನೇ ತಿಂದು ಹೋಗ್ತದೆ. ಇದೊಂದಿಷ್ಟು ಕಾಯಿಯಾಗಿ ಇಷ್ಟು ದೊಡ್ಡದಾಗಿದೆ. ಅಂದರೆ ತುಂಬ ಜಾಗ್ರತೆ ಮಾಡಿ ಇಟ್ಟಿದ್ದು, ಹಾಗಾಗಿ ಹೀಗೆ ಸಿಕ್ಕಿದೆ ನಮಗೆ ಇವತ್ತು. ಇದರಿಂದ ನಾನಿವತ್ತು ಒಳ್ಳೆ ತೇಟ್ಲೆ ಸಾಂಬಾರು ಮಾಡಿ ತೋರಿಸ್ತೇನೆ. ಅಂದರೆ ಬೂದು ಕುಂಬಳಕಾಯಿ ಮತ್ತು ಇಲ್ಲಲ್ಲಿ ಆಗಿದೆ ನೋಡಿ ಈ ಕೆಸು, ಆ ಕೆಸು ಎಲೆಯನ್ನೆಲ್ಲ ಉಪಯೋಗಿಸ್ಕೊಂಡು ನಾನು ತೇಟ್ಲೆ ಸಾಂಬಾರು ಮಾಡ್ತೇನೆ. ತುಂಬ ಸಿಂಪಲ್ಲಾಗಿ ಚೆನ್ನಾಗಿರ್ತದೆ. ಯಾವ ರೀತಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪಾಕಟಿ. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ಬೂದು ಕುಂಬಳಕಾಯಿನ ಚೆಂದ ತೊಳೆದಿಟ್ಟೆ, ಆದರೆ ಅಷ್ಟು ಬೇಗ ಬೂದಿ ಮುಚ್ಕೊಳ್ತು ನೋಡಿ. ಅಂದರೆ ಎಷ್ಟು ತೊಳೆದು ಕೂಡ ಹಾಗೇನಿದು, ಇದರದ್ದು ಬುಡ ಎಲ್ಲ ತೆಗೆಯುವ. ಒಳ್ಳೆ ಫ್ರೆಶ್ ಇದೆ ನೋಡಿ. ಇದು ಬೂದು ಕುಂಬಳಕಾಯಿದು ಎಲ್ಲ ಬೀಜ ಎಲ್ಲ ತೆಗೆದು ಈ ಥರ ಸಪ್ರೇಟ್ ಮಾಡಿ ಇಟ್ಕೊಂಡ್ರೆ ಎಲ್ಲ ಒಟ್ಟಿಗೆ ಕಟ್ ಮಾಡ್ಬೋದು ಬೇಗ ಬೇಗ. ಇಡೀ ಬೂದು ಕುಂಬಳಕಾಯಿ ಇರುವಾಗ ಕೂಡ ಸಿಪ್ಪೆ ತೆಗಿಬೋದು, ಅಥವಾ ಹೀಗೆ ಕಟ್ ಮಾಡಿದ್ದಂತ ತೆಳುವಾಗಿ ತೆಗಿಬೋದು. ಈ ಬೂದು ಕುಂಬಳಕಾಯಿ ಸ್ಪೆಷಲ್ ಏನಂತ ಹೇಳಿದರೆ ಇದರಲ್ಲಿ ಏನು ಬಿಸಾಕ್ಲಿಕ್ಕಿಲ್ಲ ಆಯಿತಾ. ಅಂದರೆ ಈ ಸಿಪ್ಪೆಯಿಂದ ಕೂಡ ಬೇರೆ ಬೇರೆ ಥರದ ಪಲ್ಯ ಮಾಡ್ಬೋದು, ಹಾಗೆಯೇ ಬೀಜದಿಂದ ತಂಬುಳಿ ಎಲ್ಲ ಮಾಡಲಿಕ್ಕಾಗ್ತದೆ. ಹಾಗೆ ಈ ಬೂದು ಕುಂಬಳಕಾಯಿಂದ ಸಾಂಬಾರು, ಹಾಗೆ ಬೋಳು ಹುಳಿ ಸಾರು, ಹೀಗೆ ಬೇರೆ ಬೇರೆ ಥರದ್ದೆಲ್ಲ ಮಾಡ್ಕೋಬೋದು. ನೋಡಿ, ಇಷ್ಟಾಗಿದೆ. ಒಂದು ಬೂದು ಕುಂಬಳಕಾಯಲ್ಲಿ ಇಷ್ಟು ಸಿಕ್ಕಿದೆ ನೋಡಿ. ನೋಡಿ, ನಾನು ನಿಮ್ಗೆ ಯಾವಾಗ ಗದ್ದೆಯಲ್ಲಿದ್ದ ಕೆಸುವಿನ ಎಲೆಯನ್ನು ತೋರಿಸಿದೆ, ಅದೇ ಕೆಸುವಿನ ಎಲೆ ಇದು. ನಾನು ಹಿಂದಿನ ದಿವಸ ನೆಲದಲ್ಲಿ ಫುಲ್ಲು ಈ ಥರ ಬಿಡಿಸಿಟ್ಟಿದ್ದೆ. ಅದೆಲ್ಲ ನೋಡಿ ಕಿವಿಯೆಲ್ಲ ಮಡಚಿದಾಗಿ ಕಾಣ್ತದೆ ನಿಮಗೆ. ಅಂದರೆ ಫುಲ್ಲು ಬಾಡಿದೆ. ಇದೇ ಥರ ಆಗಬೇಕು ನಮಗೆ ತೇಟ್ಲೆ ಮಾಡಲಿಕ್ಕೆ. ಹಿಂದಿನ ದಿವಸ ಫುಲ್ಲು ನೆಲದಲ್ಲಿ ಹಾಕಿ ಬಾಡಬೇಕು, ನಂತರದ ದಿವಸ ಇದನ್ನು ಯೂಸ್ ಮಾಡಲಿಕ್ಕೆ. ನೋಡಿ ಹೇಗೆ ಉಂಟು. ಚಿಕ್ಕ ಚಿಕ್ಕ ಸೈಜಿನ ಕೆಸು ತಗೊಂಡಿದ್ದೇನೆ ನೋಡಿ. ಒಂದು ಸೈಡಿಂದ ಚಂದ ಇದನ್ನು ಮಡಿಸ್ತಾ ಬರುವ ನೋಡಿ, ಈ ಥರ. ಚಪಾತಿ ಲಟ್ಟಿಸಲ್ಲ, ಅದೇ ಥರ ಲಟ್ಟಿಸ್ಬೇಕು ನೋಡಿ. ಹೀಗೆ ಎಷ್ಟು ಟೈಟ್ ಆಗ್ತದೆ ಅಷ್ಟು ಟೈಟ್ ಮಾಡ್ಕೋಬೇಕು. ಎಷ್ಟು ಟೈಟ್ ಆಗ್ತದೆ ಅಷ್ಟು ಟೈಟಾಗಿ ತಗೊಂಡು ಬಂದೆ. ಇನ್ನು ಇದನ್ನು ಹಾಗೆ ಗಂಟು ಹಾಕುವ. ಸಾಂಬಾರಿನೊಳಗಡೆ ಇದನ್ನು ಹಾಕಲಿಕ್ಕೆ ಉಂಟು, ಅವಾಗ ಅದು ಬಿಡಬಾರ್ದು ನೋಡಿ. ಈ ಥರ ಗಂಟು ಹಾಕಿದರೆ ಆಯಿತು ನೋಡಿ. ಈ ಥರ ನಾನು ಗಂಟು ಹಾಕಿದೆ, ಅದನ್ನು ತುಂಬ ಎಷ್ಟಾಗ್ತದೆ ಕೈಯಲ್ಲಿ ಅಷ್ಟು ಹತ್ತಿರಕ್ಕೆ ತಗೊಂಡ್ಬರ್ತೇನೆ. ಹೀಗೆ ಆದಮೇಲೆ ಮತ್ತೊಂದು ಗಂಟು ಹಾಗೆ ಹಾಕ್ತೇನೆ ನೋಡಿ. ಈ ಥರ 2 ಗಂಟು ಹಾಕಿದರೆ ಆಯಿತು. ಇದೇ ರೀತಿ ಎಲ್ಲವನ್ನು ಮಾಡಿಕೊಳ್ಳುವ ನೋಡಿ. ನಾವು ಈ ಥರ ಕೆಸುವಿನ ಎಲೆಯನ್ನು ಉಪಯೋಗಿಸ್ಕೊಂಡು ಮಾಡೋದಕ್ಕೆ ತೇಟ್ಲೆ ಅಂತ ಹೇಳ್ತೇವೆ. ಅಂದರೆ ಮೊದಲು ಅಜ್ಜಿಯಂದಿರೆಲ್ಲ ಇದೇ ಥರ ಈ ರೆಸಿಪಿಯನ್ನೆಲ್ಲ ಮಾಡ್ತಾಯಿದ್ರು. ಅಂದರೆ ಕೆಸು ತುಂಬ ಆಗ್ತಿತ್ತು ನೋಡಿ ಅವಾಗ. ಇನ್ನು ಸಾಂಬಾರು ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ಬೂದು ಕುಂಬಳಕಾಯಿ ಎಲ್ಲ ಕಟ್ ಮಾಡಿ ಆಗಿದೆ, ಇನ್ನು ಅದನ್ನು ಬೇಯಿಸುವ. ಬೂದು ಕುಂಬಳಕಾಯಿ ಜೊತೆಗಿದ್ದ ನೀರನ್ನೆಲ್ಲ ನಾನು ಹಾಕ್ತಾಯಿದ್ದೇನೆ. ಒಂದು 10 ನಿಮಿಷ ಸಾಕು, ಬೇಗ ಬೇಯ್ತದೆ. 1 ರಿಂದ 1.5 ಲೋಟ ನೀರು ಹಾಕಿದರೆ ಸಾಕು. ಮತ್ತು ಬೇಳೆ ಬೇಯಿಸಿ ನೀರನ್ನು ಕೂಡ ಹಾಕಲಿಕ್ಕೆ ಉಂಟು. ಒಂದು 2 ಹಸಿಮೆಣಸನ್ನು ಉದ್ದಗೆ ಕಟ್ ಮಾಡಿ ಹಾಕ್ಕೊಳ್ತೇನೆ. ನೆಲ್ಲಿಕಾಯಿ ಗಾತ್ರದಷ್ಟು ಬೆಲ್ಲ, ಹಾಗೆ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹುಳಿ ನೀರು, ಅರ್ಧ ಚಮಚ ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತೇನೆ ಇವಾಗಲೇ. ಚಿಟಿಕೆ ಇಂಗನ್ನು ಸೇರಿಸುವ. ಒಂದು 10 ನಿಮಿಷ ಹಾಗೆ ಬೇಯಲಿಕ್ಕೆ ಬಿಡುವ. ಅರ್ಧ ಬೆಂದಾಗಿದೆ ಬೂದು ಕುಂಬಳಕಾಯಿ. ಇನ್ನಿದಕ್ಕೆ ಕಟ್ಟಿದ ತೇಟ್ಲೆಯನ್ನು ಹಾಕುವ. ನಾನಿಲ್ಲೊಂದು 15 ತೇಟ್ಲೆಯನ್ನು ಕಟ್ಟಿದ್ದೇನೆ. ಅದನ್ನು ಇವಾಗ ಹಾಕ್ಕೊಂಡೆ ನೋಡಿ. ಒಂದ್ಸಲ ಮಿಕ್ಸ್ ಮಾಡುವ. ತೇಟ್ಲೆ ಕೂಡ ಚೆಂದ ಬೇಯಬೇಕು. ಇಲ್ಲಿ ನಾನು ಅಡಿಷನಲ್ ಆಗಿ ಮತ್ತೆ ನೀರನ್ನು ಹಾಕ್ತಾ ಇಲ್ಲ. ಇನ್ನು ಇವಾಗ ನಾವು ಬೇಯಿಸಿದ ಬೇಳೆಯನ್ನು ಹಾಕೊಳ್ಳುವ. ನೋಡಿ, ಬೇಳೆ ಒಳ್ಳೆ ಬೆಂದಿದೆ.
ಈ ಥರ ಒಳ್ಳೆ ಬೇಳೆ ಬೇಯಬೇಕು, ಆವಾಗ ನಮ್ಮ ಹುಳಿ ಕೂಡ ಚಂದ ಬರ್ತದೆ. ಇನ್ನೊಂದು 2 ಕುದಿ ಬರಲಿ ಸಾಕು. ತೇಟ್ಲೆ ಬೇಯಲಿಕ್ಕೆ ತುಂಬ ಟೈಮ್ ಬೇಡ, ಒಂದು 5 ರಿಂದ 7 ನಿಮಿಷದೊಳಗೆ ಫುಲ್ ಬೆಂದು ಬಿಡ್ತದೆ. ಈ ಹುಳಿಗೆ ನಾವು ಸಾಂಬಾರ್ ಪೌಡ್ರನ್ನು ಹಾಕೊಳ್ಳುವ. ಮನೆಯಲ್ಲೇ ರೆಡಿ ಮಾಡಿದ ಸಾಂಬಾರ್ ಪೌಡ್ರ್, ನಾನು ಹಿಂದೆಲ್ಲ ವಿಡಿಯೋ ಮಾಡ್ತಾ ಇದ್ದೆ ಸಾಂಬಾರ್ ಪೌಡ್ರ್ ಯಾವ ರೀತಿ ಮಾಡೋದಂತ ಹೇಳಿ. ಅದೇ ರೀತಿ ರೆಡಿ ಮಾಡಿದ ಪೌಡರ್ ನೋಡಿ. ನಾನೊಂದು ಇಲ್ಲಿ 2 ರಿಂದ 3 ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡ್ರನ್ನು ಹಾಕೊಂಡೆ. ಇದು ಹೇಗೆ ಮಾಡೋದಂತ ಹೇಳಿ ನಮ್ಮ ಹಿಂದಿನ ವಿಡಿಯೋಸ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಡಿಟೇಲ್ ಆಗಿ ಹೇಗೆ ಮಾಡೋದಂತೆಲ್ಲ ಹೇಳಿಕೊಟ್ಟಿದ್ದೇನೆ ನಾನು. ನೋಡಿ, ಇನ್ನೊಂದು 2 ಕುದಿ ಬರಲಿ ಸಾಕು. ತುಂಬ ನೀರು ಮಾಡ್ಕೊಳ್ತಾ ಇಲ್ಲ ನಾನು ಈ ಸಾಂಬಾರನ್ನು. ಅಂದರೆ ತುಂಬ ಈ ಸಾಂಬಾರ್ ಪುಡಿ ಕೂಡ ಏನು ಹಾಕಲಿಲ್ಲ, ಲೈಟಾಗಿ ಹಾಕಿದೆ ನೋಡಿ. ಸಿಂಪಲ್ ಆದ ಒಗ್ಗರಣೆ. ನಾನಿಲ್ಲೊಂದು 2 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕೊಳ್ತಾ ಇದ್ದೇನೆ. ಒಂದು ಅರ್ಧ ಚಮಚದಷ್ಟು ಸಾಸಿವೆ, 2 ಎಸಳು ಕರಿಬೇವು. ಚೆಂದ ಮಿಕ್ಸ್ ಮಾಡುವ. ಒಗ್ಗರಣೆ ಎಲ್ಲ ಹಾಕಿ ಆಯಿತು ನೋಡಿ. ನೋಡಿ, ಕುಂಬಳಕಾಯಿ ತೇಟ್ಲೆ ಹುಳಿ ರೆಡಿಯಾಗಿದೆ. ಹೇಗೆ ಬಂದಿದೆ ನೋಡಿ, ಒಳ್ಳೆ ಕಲರ್ಫುಲ್ ಆಗಿ ಚಂದ ಕಾಣ್ತಾ ಉಂಟು.